ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಿದ್ದೀನಿ. ನಾನು ಕೂಡ ಆರಾಮಾಗಿದ್ದೀನಿ. ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ. ಒಂದು ಸಂಡೇ ವ್ಲಾಗ್, ನನ್ನ ಡೈಲಿ ರುಟೀನ್ ಏನಂತ ಶೇರ್ ಮಾಡ್ಕೊಳ್ಳೋಣ ಅಂಥೇಳಿ ಈ ವ್ಲಾಗ್ ಮಾಡಿದೆ. ನಾನು ಡೈಲಿ ಬೆಳಗ್ಗೆ 6:30ಗೆ ಹೇಳೋದು. ಇದು ವೀಕೆಂಡ್ ಆಗಿರೋದ್ರಿಂದ ಸ್ವಲ್ಪ ಲೇಟ್ ಆಯಿತು. ಆಲ್ಮೋಸ್ಟ್ 7:30 ಆಗಿತ್ತು ಎದ್ದೇಳೋದ್ರಲ್ಲಿ. ಸಂಡೇ ಅಂಥೇಳಿ ನೈಟ್ ಸ್ವಲ್ಪ ಪಾತ್ರೆನ ಹಾಗೆ ಇಟ್ಟಿದ್ದೆ, ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡೆ. ನಾನು ಫಸ್ಟ್ ಎದ್ದ ತಕ್ಷಣ ಒಂದು ಗ್ಲಾಸ್ ಬಿಸಿ ನೀರು ಕುಡಿದ್ಬಿಡ್ತೇನೆ. ನಮ್ಮದು ಕಿಚನ್ನಲ್ಲೇ ಡೈರೆಕ್ಟ್ ಸೂರ್ಯನ ಬೆಳಕು ಬೀಳೋದ್ರಿಂದ ಅಲ್ಲೇ ನಿಂತಿರ್ತೀನಿ ನಾನು ಯಾವಾಗಲೂ ಮಾರ್ನಿಂಗ್ ಎದ್ದ ತಕ್ಷಣ. ಅಷ್ಟೊತ್ತಲ್ಲಿ ನನ್ನ ಹಸ್ಬೆಂಡ್ ಕೂಡ ಎದ್ದಿದ್ರು. ಅವರಿಗೆ ನನಗೆ ಹಾಲು ಪ್ರಿಪೇರ್ ಮಾಡ್ತಾಯಿದ್ದೆ. ನಾನು ಬೋರ್ಮಿಟಾ ಕುಡಿಯೋದು, ಅವ್ರಿಗೂ ಕೂಡ ಬೋರ್ಮಿಟಾ ಪ್ರಿಪೇರ್ ಮಾಡ್ತಾಯಿದ್ದೆ. ಅವರಿಗೆ ಆಲ್ರೆಡಿ ಒಂದು ಗ್ಲಾಸ್ ಬಿಸಿನೀರು ಕೊಟ್ಟಿದ್ದೆ. ಆ್ಯಕ್ಚುಲಿ ಡಾಕ್ಟರ್ ನನಗೆ ಖಾಲಿ ಹೊಟ್ಟೆಲಿ ಹಾಲೆಲ್ಲ ಕುಡಿಯೋದು ಬೇಡ, ಸ್ವಲ್ಪ ಅವಾಯ್ಡ್ ಮಾಡಿ, ಕಫ ಆದರೆ ಕಷ್ಟ ಅಂತ ಹೇಳಿದರು. ಬಟ್ ನನ್ನ ಬಾಡಿಗೇನು ಪ್ರಾಬ್ಲಮ್ ಆಗಲಿಲ್ಲ, ನನಗೆ ಸೆಟ್ ಆಗ್ತಿತ್ತು. ಹಾಗಾಗಿ ನಾನು ಬೆಳಗ್ಗೆ ಎದ್ದ ತಕ್ಷಣ ಬಿಸಿನೀರು ಕುಡ್ದಾದ್ಮೇಲೆ 1 ಕಪ್ ಹಾಲು ಕುಡಿದ್ಬಿಡ್ತೇನೆ. ನನ್ನ ಹಸ್ಬೆಂಡು ಇಲ್ಲಿ ಬಿಸಿನೀರು ಕುಡಿತಾ ಕೂತಿದ್ರು, ಅವ್ರಿಗೂ ಹಾಲು ತೊಗೊಂಡು ಬಂದು ಕೊಟ್ಟೆ. ಸುಮ್ಮನೆ ಅದು ಇದು ಅಂತ ಮಾತಾಡ್ತಾ ಇದ್ವಿ. ಅವರು ಫ್ರೀಯಾಗಿ ಸಿಗೋದೆ ಸಂಡೇ ಮಾತ್ರ. ವೀಕ್ ಡೇಸಲ್ಲೆಲ್ಲ ವರ್ಕ್ ಇರುತ್ತಲ್ಲ, ಹಾಗಾಗಿ ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ಬ್ಯುಸಿಯಾಗೇ ಇರ್ತಾರೆ ಅವರು. ಸೊ ನಾವು ನೀಟಾಗಿ ಟೈಮ್ ಸ್ಪೆಂಡ್ ಮಾಡೋದು ಸಂಡೇ ಮಾತ್ರ. ಅವ್ರಿಗೇನೋ ಕೈಗೆ ಗುಳ್ಳಿ ಆಗಿತ್ತಂತೆ, ಅದು ಬಿಸಿ ಪಾತ್ರೆನೆಲ್ಲ ಮುಟ್ಟಿ ಅದನ್ನೇ ಹೇಳ್ತಾ ಇದ್ರು ನನಗೆ. ಅದಕ್ಕೆಲ್ಲ ಏನು ಆ ಥರ ಆಗಲ್ಲ ಅಂತ ಕಾಡಿಸ್ತಾ ಇದ್ದೆ ಅಷ್ಟು. ಹಾಗೆ ಟೈಮ್ ಪಾಸ್ ಮಾಡ್ತಾ ಆಲ್ಮೋಸ್ಟ್ 9 o'clock ಆಗಿಬಿಟ್ಟಿತ್ತು. ತಲೆ ಸ್ನಾನ ಮಾಡಿ ಪೂಜೆ ಕೂಡ ಮಾಡಬೇಕಿತ್ತು. ಪೂಜೆ ಮುಗಿಸಾದ್ಮೇಲೆ ಇವತ್ತು ತಿಂಡಿಗೆ ಗೋಧಿ ಹಿಟ್ಟಿಂದ ಪೂರಿ ಮಾಡಬೇಕು ಅಂದ್ಕೊಂಡಿದ್ದೀನಿ. ಆ ರೆಸಿಪಿ ಕೂಡ ಈ ಬ್ಲಾಗಲ್ಲಿ ಮುಂದೆ ಶೇರ್ ಮಾಡಿದ್ದೀನಿ. ಪ್ಲೀಸ್ ನೋಡಿ, ಇಷ್ಟ ಆದರೆ ನೀವು ಕೂಡ ಟ್ರೈ ಮಾಡಿ. ಪೂಜೆ ಎಲ್ಲ ಆದಮೇಲೆ ಒಂದಿಷ್ಟು ಬಟ್ಟೆನೆಲ್ಲ ವಾಷಿಂಗ್ ಮೆಷಿನ್ ಹಾಕಬೇಕಿತ್ತು. ವೀಕ್ಲಿ ಒನ್ಸ್ ಅಷ್ಟೇ ನಾನು ವಾಶ್ ಮಾಡೋದು, ಬಿಕಾಸ್ ಅವರಷ್ಟೇ ಹೋಗಿ ಟೆರೆಸ್ ಮೇಲೆ ಹಾಕಿ ಒಣಗಿಸೋಕ್ಕಾಗೋದು. ನಾನು ಮೇಲೆ ಎಲ್ಲ ಹೋಗೋಕ್ಕಾಗಲ್ಲ, ನಮ್ಮದು 3rd ಫ್ಲೋರ್ ಆದಮೇಲೆ ಟೆರೆಸ್ ಬರುತ್ತಲ್ಲ, ಹಾಗಾಗಿ ಸಂಡೇನೇ ಎಲ್ಲ ವಾಶಿಗೆ ಹಾಕಿಬಿಡ್ತೀನಿ. kg ಅಷ್ಟು ಗೋಧಿ ಹಿಟ್ಟು ತೊಗೊಳ್ಳಿ. ನಾವು ಇಬ್ಬರಿಗೆ ಮಾಡ್ತಿರೋದಲ್ಲ, ಸೊ ಸ್ವಲ್ಪ ತೊಗೊಂಡೆ. ಅದಕ್ಕೆ ಸ್ವಲ್ಪ ಉಪ್ಪು, ಆಮೇಲೆ 2 ಸ್ಪೂನ್ ಆಯಿಲ್ ಹಾಕಿ, ಉಪ್ಪು ಮತ್ತು ಆಯಿಲು ಹಿಟ್ಟು ಜೊತೆ ಮಿಕ್ಸ್ ಆಗಬೇಕು. ಅದಾದಮೇಲೆ ಸ್ವಲ್ಪನೇ ನೀರು ಹಾಕ್ತಾ ಹಿಟ್ಟನ್ನು ಕಲಿಸ್ತಾ ಹೋಗಬೇಕು. ಫಸ್ಟಿಗೆ ಫುಲ್ ನೀರು ಹಾಕಬಾರ್ದು, ಸ್ವಲ್ಪನೇ ನೋಡಿಕೊಂಡು ನೀರು ಹಾಕಿ ಈ ಥರ ಕಲಿಸ್ತಾ ಹೋಗಬೇಕು. ಆದಷ್ಟು ಹಿಟ್ಟನ್ನು ಅದಮಬೇಕು. ಎಷ್ಟು ಅದಮ್ತೀವಿ ಆವಾಗಲೇ ಪೂರಿ ಚೆನ್ನಾಗಿ ಉಬ್ಬೋದು. ಕಲ್ಸಿರೋ ಹಿಟ್ಟನ್ನು ಸೈಡಿಗೆ ಇಡೋಣ. ಪೂರಿ ಜೊತೆಗೆ ನಮ್ಮ ಕಡೆ ಬೇಗ ಆಗಬೇಕು, ಟೈಮ್ ಇಲ್ಲ ಅಂತಂದಾಗ ಪುಟಾಣಿ ಚಟ್ನಿ ಅಂತ ಹೇಳಿ ಮಾಡ್ತೀವಿ. ಈಸಿಯಾಗಿ ಪುಟಾಣಿ ಚಟ್ನಿ ಮಾಡೋದು ಹೇಗಂತ ಹೇಳ್ತೀನಿ ನೋಡಿ. ಒಂದು ಪಾತ್ರೆಗೆ ಆಯಿಲ್ ಹಾಕಿ ಸಾಸಿವೆ ಜೀರಿಗೆ ಚಟಪಟ ಅಂದಮೇಲೆ ಈರುಳ್ಳಿ ಮತ್ತು ಕರಿಬೇವು ಹಾಕಿ ಒಂದು 2 ಮಿನಿಟ್ಸ್ ಫ್ರೈ ಆದಮೇಲೆ ಟೊಮೆಟೊ ಹಾಕಿ, ಟೊಮೆಟೊನೂ ಕೂಡ ಫ್ರೈ ಆದಮೇಲೆ ಅರಿಶಿನ, ಉಪ್ಪು, ಅಚ್ಕಾರದ ಪುಡಿ ಮತ್ತು ಮಸಾಲೆ ಎಲ್ಲನೂ ಹಾಕಿ ಮಿಕ್ಸ್ ಮಾಡಿ ಒಂದು ಬೌಲಲ್ಲಿ ಹುರಿಗಡಲೆ ಬೀಜದ ಪೌಡರ್ ಅಂದರೆ ಪುಟಾಣಿ ಪೌಡರ್ ನೀರಲ್ಲಿ ಮಿಕ್ಸ್ ಮಾಡಿ ಅದನ್ನು ಈ ಒಗ್ಗರಣೆಗೆ ಹಾಕಬೇಕು. 2 ಮಿನಿಟ್ಸ್ ಬಾಯ್ಲ್ ಆಗಕ್ಕೆ ಬಿಟ್ಟರೆ ಸಾಕು, ಜಾಸ್ತಿ ಬೇಡ. ಸ್ವಲ್ಪ ಬಾಯ್ಲ್ ಆದಮೇಲೆ 1 ಸ್ಪೂನ್ ಸಕ್ಕರೆ ಹಾಕಬೇಕು. ಇದಕ್ಕೆ ಸಕ್ಕರೆ ಹಾಕ್ತೀವಿ ನಾವು, ನಿಮಗೆ ಇಷ್ಟ ಇದ್ದರೆ ಹಾಕಿ, ಇಲ್ಲ ಸ್ವೀಟ್ ಬೇಡ ಅಂದರೆ ಬಿಡ್ಬೋದು. ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿನೂ ಹಾಕಿ 20 ಸೆಕೆಂಡ್ ಬಾಯ್ಲ್ ಮಾಡೋಕ್ಕೆ ಬಿಟ್ಟರೆ ಸಾಕು. ಈ ಟೆಕ್ಸ್ಚರ್ ಇದ್ದರೆ ಸಾಕು, ಇಷ್ಟು ಲಿಕ್ವಿಡ್ ಥರ ಇದ್ದರೆ ಸಾಕು. ಪೂರಿ ಜೊತೆಗೆ ಚಟ್ನಿ ರೆಡಿ ಆಗಿಬಿಟ್ಟಿರುತ್ತೆ. ಈ ಕಡೆ ಚಟ್ನಿ ರೆಡಿ ಆಗೋದ್ರಲ್ಲೇ ಹಿಟ್ಟು ಕೂಡ ನೆಂದಿತ್ತು. ಆ ನೆಂದಿರೋ ಹಿಟ್ಟನ್ನು ಇನ್ನೊಮ್ಮೆ ಸ್ವಲ್ಪ ನಾದ್ಕೊಂಡ್ರೆ ಪೂರಿ ಹಿಟ್ಟು ಕೂಡ ರೆಡಿ ಆಗುತ್ತೆ. ಹಿಟ್ಟಲ್ಲಿ ಸ್ವಲ್ಪನೇ ತೊಗೊಂಡು ಪೂರಿ ಮಾಡ್ಕೋಬೋದು. ನಾನು ಇಷ್ಟಿಷ್ಟು ತೊಗೊಂಡಿದ್ದೆ. ನಿಮಗೆ ದೊಡ್ಡ ಸೈಜ್ ಪೂರಿ ಬೇಕಂದರೆ ಇನ್ನೂ ಜಾಸ್ತಿ ಹಿಟ್ಟು ತೊಗೋಬೇಕು. ಅದನ್ನು ರೌಂಡ್ ಶೇಪಲ್ಲಿ ಲಟ್ಟಿಸ್ಕೊಂಡಿದ್ದೆ ಮೀಡಿಯಮ್ ಸೈಜಲ್ಲಿ. ಕಡೆ ಒಂದು ಕಡಾಯಲ್ಲಿ ಎಣ್ಣೆ ಕಾಯಕ್ಕಿಟ್ಟಿದ್ದೆ, ಎಣ್ಣೆ ಕೂಡ ಕಾಯ್ದಿತ್ತು. ಅದರಲ್ಲಿ ಲಟ್ಟಿಸ್ಕೊಂಡಿರೋ ಪೂರಿ ಹಾಕಿದ ಮೇಲೆ ಈ ಥರ ಸೈಡಲ್ಲಿ ಒತ್ತಾ ಇರಬೇಕು, ಆವಾಗಲೇ ಪೂರಿ ನೀಟಾಗಿ ಉಬ್ಬೋದು. ಎಷ್ಟು ಚೆನ್ನಾಗಿ ಉಬ್ಬಿದೆಯಲ್ಲ, ಗೋಧಿ ಹಿಟ್ಟಿನ ಪೂರಿ ಅಂತ ಅನಿಸೋದೇ ಇಲ್ಲ. ಹಿಟ್ಟನ್ನು ಎಷ್ಟು ನೀಟಾಗಿ ಕಲಿಸ್ಕೊತೀವಿ, ಎಷ್ಟು ನೀಟಾಗಿ ಅದಮ್ತೀವಿ, ಅದ್ರ ಮೇಲೇ ಇದು ಪೂರಿ ಉಬ್ಬೋದೆಲ್ಲ ಇರೋದು. ಸೊ ಜಾಸ್ತಿ ಅದಮ್ದಷ್ಟು ನೀಟಾಗಿ ಪೂರಿ ಉಬ್ಕೊಳ್ಳುತ್ತೆ. ಸ್ವಲ್ಪ ಕ್ರಿಸ್ಪಿಯಾಗಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹೊತ್ತು ಕರಿಬೇಕು ಪೂರಿನ ಆಯಿಲಲ್ಲಿ, ಆವಾಗ ಕ್ರಿಸ್ಪಿಯಾಗಿ ಬರುತ್ತೆ. ಯಾವುದೇ ಸೋಡಾ ಪುಡಿ ಇನ್ನೇನೂ ಹಾಕಿಲ್ಲ, ಅದು ಹಿಟ್ಟು ಉಬ್ಲಿ ಅಥವಾ ಪೂರಿ ಉಬ್ಲಿ ಅಂತೇಳಿ. ಮೇನ್ ಒಂದೇ ನೀಟಾಗಿ ಕಲಿಸ್ಕೋಬೇಕು ಅಷ್ಟೇ. ಗರಿಯಾದ ಹೆಲ್ದಿ ಗೋಧಿ ಹಿಟ್ಟಿನ ಪೂರಿ ಕೂಡ ಬ್ರೇಕ್ಫಾಸ್ಟಿಗೆ ರೆಡಿ ಆಗಿತ್ತು, ಅದನ್ನು ಕೂಡ ತಿಂದ್ವಿ. ಬ್ರೇಕ್ಫಾಸ್ಟ್ ಮುಗಿಯೋಷ್ಟರಲ್ಲೇ 10 o'clock ಆಗಿತ್ತು. ಅದಾದ 1.5 hour ಅಥವಾ 1 hourಗೆ ನಾನು ಫ್ರೂಟ್ಸ್ ತೊಗೊಂಡು ತಿಂತೀನಿ. ಯಾವ ಫ್ರೂಟ್ಸ್ ಆದರೂ ಓಕೆ, ನೀವು ಸೀಸನಲ್ ಫ್ರೂಟ್ಸ್ನ ತಿನ್ನಿ. ನಾನು ಆರೆಂಜ್ ಮತ್ತು ಕಿವಿ ಫ್ರೂಟ್ ತೊಗೊಂಡಿದ್ದೆ.
ನಾನು ಡೈಲಿ ಒಂದು ಎಳ್ನೀರು ಕುಡಿತೀನಿ ಬಿಕಾಸ್ ಹೈಡ್ರೇಟ್ ಆಗಿರೋದು ತುಂಬ ಇಂಪಾರ್ಟೆಂಟ್. ಈ ಟೈಮಲ್ಲಿ ನಾವೆಷ್ಟು ಹೈಡ್ರೇಟ್ ಆಗಿರ್ತೇವೆ ಅಷ್ಟು ಮಗು ಡೆವಲಪ್ಮೆಂಟ್ ನೀಟಾಗಿ ಆಗುತ್ತೆ. ಹೇಳ್ತಿರ್ತಾರೆ ಎಳ್ನೀರು ಕುಡಿದ್ರೆ ಬೇಬಿ ಹೇರ್ ಗ್ರೋತ್ ಚೆನ್ನಾಗಾಗುತ್ತೆ ಅಂತೇಳಿ. ನನಗೇನು ಅದ್ರ ಮೇಲೆ ನಂಬಿಕೆ ಇಲ್ಲ. ಅದಲ್ಲದೆ ನನ್ನ ಹಸ್ಬೆಂಡ್ದು ಹೇರ್ ಗ್ರೋತ್ ಚೆನ್ನಾಗಿದೆ, ಹಾಗಾಗಿ ನಾನು ಅದ್ರ ಬಗ್ಗೆ ವರಿ ಮಾಡ್ಕೊಂಡಿಲ್ಲ. ಫ್ರೂಟ್ಸ್ ಎಲ್ಲ ತಿಂದು ಸ್ವಲ್ಪ ರೆಸ್ಟ್ ಮಾಡಿದೆ. ಊಟಕ್ಕೆ ನನಗೆ ಯಾಕೋ ಇವತ್ತು ಎಗ್ ರೈಸ್ ತಿನ್ನಬೇಕು ಅನ್ನಿಸಿತ್ತು. ಅದನ್ನೇ ನನ್ನ ಹಸ್ಬೆಂಡಿಗೆ ಹೇಳ್ತಿದ್ದೆ. ಅವರೇ ಇವತ್ತು ಎಗ್ ರೈಸ್ ಮಾಡಿದ್ದು. ರೆಸಿಪಿ ಕೂಡ ಶೇರ್ ಮಾಡಿದ್ದೀನಿ ನೋಡಿ. ಮೊದಲು ಪ್ಯಾನ್ಗೆ 3 to 4 ಸ್ಪೂನ್ ಆಯಿಲ್ ಹಾಕಿ, ಆಯಿಲ್ ಕಾಯ್ದಾದ್ಮೇಲೆ ಈರುಳ್ಳಿ ಮತ್ತು ಕರಿಬೇವನ್ನು ಹಾಕಿ ಅದನ್ನು ಕೂಡ 2 to 3 ಮಿನಿಟ್ಸ್ ಫ್ರೈ ಮಾಡಬೇಕು. ಸ್ವಲ್ಪ ಬೇಕಾದರೆ ಉಪ್ಪು ಸೇರಿಸ್ಕೊಳ್ಳಿ ನೀವು, ಈರುಳ್ಳಿ ಬೇಗ ಫ್ರೈ ಆಗುತ್ತೆ ಆವಾಗ. ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಆಗುವಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು. ಅದಾದಮೇಲೆ ಒಂದು ಟೊಮೆಟೊನ ನೀಟಾಗಿ ಚಿಕ್ಕದಾಗಿ ಕಟ್ ಮಾಡಿ ಅದನ್ನು ಸೇರಿಸಿ ಅದನ್ನು ಕೂಡ ಒಂದು 2 ಮಿನಿಟ್ಸ್ ಫ್ರೈ ಮಾಡಿ. ಗಿಂಜೆಗಾಲಕ್ಕೆ ಪೇಸ್ಟ್ ಹಾಕಿದ್ದಾರೆ, ಅವ್ರು ಅದನ್ನು ಒಳ್ಳೆ ಕೊತ್ತಂಬರಿ ಥರ ಹಾಕ್ತಿದ್ರು, ಅದನ್ನೇ ಅವರಿಗೆ ಕಾಡಿಸ್ತಾ ಇದ್ದೆ ನಾನು. ಸ್ವಲ್ಪ ಫ್ರೈ ಆದಮೇಲೆ ಅರಿಶಿನ ಮತ್ತು ಅಚ್ಕಾರದ ಪುಡಿ, ಅದಾದಮೇಲೆ ಸ್ವಲ್ಪ ಧನಿಯಾ ಪೌಡರ್ ಮತ್ತು ಪೆಪ್ಪರ್ ಪೌಡರ್, ಒಂದು 1/2 ಸ್ಪೂನ್ ಪೆಪ್ಪರ್ ಪೌಡರ್ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಒಂದು 2 ಮಿನಿಟ್ಸ್ ಮಿಕ್ಸ್ ಮಾಡಿ, ಜಾಸ್ತಿ ಅನ್ನಬೇಡ. 3 ಪ್ಲೇಟ್ಸ್ ರೈಸ್ ಮಾಡ್ಕೊಂಡಿದ್ದೆ, ಅದಕ್ಕೆ ಅವರು 5 ಎಗ್ಸನ್ನು ಒಡೆದು ಹಾಕಿದ್ರು. 5 6 ಹಾಕಿದರೆ ಚೆನ್ನಾಗಿ ಬರುತ್ತೆ, ಬಟ್ ನಮಗೆ 5 ಅಷ್ಟೇ ಸಾಕು ಅಂತೇಳಿ 5 ಅಷ್ಟೇ ಹಾಕಿದ್ರು. ಎಗ್ನ ಮಸಾಲ ಜೊತೆ ಫುಲ್ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡಿ, ಈ ಕಡೆ ರೈಸ್ ಮಾಡ್ಕೊಂಡಿದ್ವಲ್ಲ ಆ ರೈಸನ್ನೆಲ್ಲ ಪ್ಯಾನ್ಗೆ ಹಾಕಿ ಅದರ ಮೇಲೆ ಸ್ವಲ್ಪ ಅಚ್ಕಾರದ ಪುಡಿ, ಸ್ವಲ್ಪ ಪೆಪ್ಪರ್ ಪೌಡರ್, 1 ಸ್ಪೂನ್ ಎಗ್ ಮಸಾಲ. ಇದು ಆಪ್ಷನಲ್, ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲದಿದ್ದರೆ ಇಲ್ಲ. ನಾವು ಹಾಕಿದ್ವಿ ಅಷ್ಟೇ ಟೇಸ್ಟ್ ಇರಲಿ ಅಂಥೇಳಿ. ಸ್ವಲ್ಪ ಕೊತ್ತಂಬರಿನ ಕಟ್ ಮಾಡಿ ಹಾಕಿ ನೀಟಾಗಿ ಹೈ ಫ್ಲೇಮಲ್ಲಿ ಮಿಕ್ಸ್ ಮಾಡಬೇಕು. ಅಂಗಡಿಲೆಲ್ಲ ಮಿಕ್ಸ್ ಮಾಡ್ತಾರಲ್ಲ ಆ ಥರ ಮಾಡೋಕ್ಕೆ ಹೋಗಿ ರೈಸ್ ಎಲ್ಲ ಸ್ವಲ್ಪ ಕೆಳಗಡೆ ಬೀಳ್ತಾಯಿತ್ತು. ನೋಡ್ಕೊಂಡು ಮಾಡಿ ಎಲ್ಲ ಮಿಕ್ಸ್ ಆದಮೇಲೆ ಒಂದು ಲೆಮನ್ ಸ್ಕ್ವೀಸ್ ಮಾಡಿದ್ವಿ. 1/2 ಲೆಮನ್ ಕಟ್ ಮಾಡಿಕೊಂಡು ಹಾಕಿದ್ದೆ ಅಷ್ಟೇ, ಫುಲ್ ಏನು ಹಾಕಿರಲಿಲ್ಲ ನಾನು. ನೀವು ರುಚಿಗೆ ತಕ್ಕಷ್ಟು ನೋಡಿಕೊಂಡು ಹಾಕಿ. ನನಗೆ ರೆಡ್ ಕಲರ್ ಎಗ್ ರೈಸ್ ಬೇಕು ಅಂದಿದ್ದಕ್ಕೆ ನಾವು ಅಚ್ಕಾರದ ಪುಡಿ ಹಾಕಿ ಮಾಡಿರೋದು, ಮೆಣಸಿನ್ಕಾಯಿ ಹಾಕಿರಲಿಲ್ಲ. ರೈಸ್ ರೆಡಿಯಾಗೋಷ್ಟರಲ್ಲೇ ಟೈಮ್ 2 ಗಂಟೆ ಆಗಿಬಿಟ್ಟಿತ್ತು. ಊಟ ಮಾಡೋಣ ಅಂಥೇಳಿ ಊಟ ಮಾಡ್ತಾಯಿದ್ವಿ. ನಾವು ಕೆಳಗಡೆನೇ ಕೂತು ಊಟ ಮಾಡೋದು. ಕೆಳಗಡೆ ಕೂತ್ರೆ ಬೇಬಿ ಹೆಡ್ ಡೌನ್ ಬರೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾರೆ, ಹಾಗಾಗಿ ಆಲ್ಮೋಸ್ಟ್ ನಾನು ಕೆಳಗಡೆ ಕೂತು ಊಟ ಮಾಡೋದು. ಊಟ ಮಾಡಿದ ತಕ್ಷಣ ನನ್ನ ಹಸ್ಬೆಂಡ್ ಕೇಳ್ತಿದ್ರು ಟೇಸ್ಟ್ ಹೇಗಿದೆ ಅಂತೇಳಿ. ಚೆನ್ನಾಗಿ ಬಂದಿತ್ತು, ಸ್ವಲ್ಪನೂ ಉಪ್ಪು ಜಾಸ್ತಿ ಆಗಿತ್ತು, ಅದಕ್ಕೆ ಸುಮ್ಮನೆ ಕಾಡ್ತಾ ಇದ್ದೆ ನಾ ಅವ್ರಿಗೆ. ಊಟ ಎಲ್ಲ ಆದಮೇಲೆ ಮೊನ್ನೆ ಒಂದಷ್ಟು ಕುರ್ತೀಸ್ ತೊಗೊಂಡು ಬಂದಿದ್ದೆ, ಅದನ್ನ ಆಲ್ಟ್ರೇಟ್ ಮಾಡಬೇಕಿತ್ತು, ಅದನ್ನು ಮಾಡ್ತಾಯಿದ್ದೆ. 5 ಮಂತ್ಸಿಂದ ನಂಗೆ ನೆನಪೇ ಇರಲಿಲ್ಲ ನಮ್ಮದು ಮಷೀನಿಗೆ ನಾವು ಮೋಟ್ರು ಕೂಡ ಕೂಡಿಸ್ಬೋದು ಅಂತೇಳಿ. ನೆನಪೇ ಇರಲಿಲ್ಲ. ನಮ್ಮ ಮಮ್ಮಿ ಮಷೀನೆಲ್ಲ ತುಳಿಬೇಡ, ಹಾಗಾಗಿ ನೀನು ಏನು ಸ್ಟಿಚಸ್ ಎಲ್ಲ ಮಾಡೋಕ್ಕೆ ಹೋಗಬೇಡ ಅಂತೇಳಿ ಅಂದ್ಬಿಟ್ಟಿದ್ರು. ಹಾಗಾಗಿ ಯಾವುದೇ ಕುರ್ತಿ ಡ್ರೆಸ್ ತೊಗೊಂಡ್ರು ಶಾಪ್ ಹೋಗ್ಬಿಡ್ತಿದ್ದೆ ನಾನು. ಇವತ್ತು ನನ್ನ ಹಸ್ಬೆಂಡ್ ನೆನಪು ಮಾಡಿದ್ರು, ನಮ್ಮ ಮಷೀನಿಗೆ ಆಲ್ರೆಡಿ ಮೋಟ್ರ್ ಇದೆ, ನೆನಪಿಲ್ವಾ ಅಂಥೇಳಿ. ಆಮೇಲೆ ಮತ್ತೆ ಸ್ಟಿಚ್ ಮಾಡಿಕೊಂಡೆ. ತುಂಬ ದಿನದಿಂದ ಮೂವಿ ಕೂಡ ಹೋಗಿರಲಿಲ್ಲ. ಮೂವಿ ಹೋಗ್ಬೇಕಂತೇಳಿ ನಾನು ಆಲ್ರೆಡಿ ರೆಡಿಯಾಗಿದ್ದೆ. ಮೂವಿ ಟೈಮಿಂಗ್ ಬಂದು 6 o'clock ಇತ್ತು. ಆಮೇಲೆ ಕ್ಲೈಮೇಟ್ ಕೂಡ ಫುಲ್ ಕೋಲ್ಡ್ ಆಗಿತ್ತಪ್ಪ. ಮೇ ಬಿ ಬೆಳಗ್ಗೆಲ್ಲ ಸ್ವಲ್ಪ ಮಳೆ ಬಂದು ಆಗಿತ್ತೋ ಏನೋ. ಟೀ ಆದರೂ ಕುಡಿಯೋಣ ಅಂಥೇಳಿ ಇಬ್ಬರು ಟೀ ಕುಡಿತಾ ಅಲ್ಲೇ ಕೂತಿದ್ವಿ. ಆಮೇಲೆ ಮೂವಿಗೆ ಹೋಗಿ ಮೂವಿ ನೋಡ್ಕೊಂಡು ಬಂದ್ವಿ. ಮೂವಿ ಮಾತ್ರ ನಿಜ ಸಖತ್ತಾಗಿದೆ. ಮೂವಿ ಮುಗಿಯೋಷ್ಟೆಲ್ಲ 8:30 ಆಗಿತ್ತು. ಮನೆಗೆ ಹೋಗೋಣ ಅಂಥೇಳಿ ಹೋಗ್ತಿದ್ವಿ. ಬೆಂಗಳೂರಲ್ಲಿ 8:30ಗೆ ಇಷ್ಟು ಖಾಲಿ ರೋಡ್ ನೋಡ್ತಿರೋದು ನನ್ನ ಲೈಫಲ್ಲಿ ಫಸ್ಟ್ ಟೈಮ್. ಮೇ ಬಿ ಇಂಡಸ್ಟ್ರಿಯಲ್ ಏರಿಯಾ ಅಲ್ಲ, ಸಂಡೇ ಅಂತೇಳಿ ಜನರು ಇಲ್ಲಿಲ್ವೋ ಏನೋ. ಹೀಗೆ ನಾನು ಫುಲ್ ಡೇ ಮುಗಿಸಿದೆ. ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಶೇರ್ ಮಾಡಿ.